ವುಡ್ ವರ್ಕ್ ನಡೀತಾ ಇದೆ. ಇದೊಂದು ಕಾಮನ್ ಬಾತ್ರೂಮು, ಇದೊಂದು ಅಟ್ಯಾಚ್ ರೂಮು, ಇದು ಇನ್ನೊಂದು ರೂಮ್. ಇದು ಫ್ರೆಂಡ್ಸ್ ಮೇಲ್ಗಡೆ ಹೋಗೋಣ ಬನ್ನಿ. ಸೇಫ್ಟಿ ಡೋರು, ಸೇಫ್ಟಿ ಗ್ರಿಲ್ ಎಲ್ಲ ಮಾಡಿದ್ದಾರೆ. ಇದು ಓನರ್ ಇರಬೇಕಂತ ಮನೆ. ವಾಸ್ಕಲ್ ನೋಡಿ ತುಂಬಾ ದಪ್ಪ ಆಗಿದೆ ಫ್ರೆಂಡ್ಸ್. ಹಾಲ್ ತುಂಬ ದೊಡ್ಡದಾಗಿದೆ. ಪಿ ಒ ಪಿ ವರ್ಕ್ ಎಲ್ಲ ಆಗಿದೆ. ಫಾಲ್ ಸೀಲಿಂಗು, ಪಿ ಒ ಪಿ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ. ವುಡ್ ವರ್ಕ್ ಮಾತ್ರ ಬ್ಯಾಲೆನ್ಸ್ ಇದೆ. ಹಾಲ್ ತುಂಬಾ ವಿಶಾಲವಾಗಿದೆ ನೋಡಿ. ಇದು ಕಿಚನ್ನು, ವುಡ್ ವರ್ಕ್ ಮಾತ್ರ ಬ್ಯಾಲೆನ್ಸ್ ಇರೋದು. ತುಂಬಾ ದೊಡ್ಡದಾಗಿದೆ ಕಿಚನ್ನು. ಬಂದರೆ ಇದೊಂದು ಬೆಡ್ರೂಮು. ಇದು ದೇವ್ರ ಮನೆ. ಇದು ಕಾಮನ್ ಬಾತ್ರೂಮು. ಫಾಲ್ ಸೀಲಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಇದೊಂದು ಬೆಡ್ರೂಮು, ಇದು ಅಟ್ಯಾಚ್ ಬೆಡ್ರೂಮ್ ಬರುತ್ತೆ. ಅಟ್ಯಾಚ್ ಬಾತ್ರೂಮು. ಗ್ರಾನೈಟ್ ತುಂಬ ಚೆನ್ನಾಗಿರೋದು, ಗ್ರಾನೈಟ್ ಹಾಕಿದ್ದಾರೆ. ಇದು 3ನೇ ಬೆಡ್ರೂಮ್. ಇದು ತುಂಬ ದೊಡ್ಡದಾಗಿದ್ದಾವೆ ರೂಮ್ಗಳು. ಸೆಕೆಂಡ್ ಫ್ಲೋರಲ್ಲಿ ಒಂದು ಸಿಂಗಲ್ ಬೆಡ್ರೂಮು ಹಾಗೆ ಒಂದು ಡಬಲ್ ಬೆಡ್ರೂಮ್ ಇದೆ. ಇಲ್ಲಿ ಕೂಡ ವುಡ್ ವರ್ಕ್ ನಡೀತಾ ಇದೆ, ಬ್ಯಾಲೆನ್ಸ್ ಇದೆ ವುಡ್ ವರ್ಕು ನೋಡಿ. ಇದು ಸಿಂಗಲ್ ಬೆಡ್ರೂಮ್ ಮನೆ. ಹಾಲು, ಫಾಲ್ ಸೀಲಿಂಗ್ ಎಲ್ಲ ಆಗಿದೆ. ಇದು ದೇವ್ರ ಮನೆ, ಹಾಗೆ ಇದು ಕಿಚನ್ನು. ಇದು ಕಾಮನ್ ಬಾತ್ರೂಮು. ಇರೋದೇ ಒಂದು ಬಾತ್ರೂಮು. ಇದು ಒಂದು ಸಿಂಗಲ್ ಬೆಡ್ರೂಮ್. ಫ್ರೆಂಡ್ಸ್ ಡಬಲ್ ಬೆಡ್ರೂಮ್ ಒಂದು ತೋರಿಸ್ತೀನಿ ಬನ್ನಿ. ಇದು ಡಬಲ್ ಬೆಡ್ರೂಮ್ದು ಹಾಲು, ತುಂಬಾ ದೊಡ್ಡದಾಗಿದೆ. ಇದು ದೇವ್ರ ಮನೆ. ಇದು ಒಂದು ಕಾಮನ್ ಬಾತ್ರೂಮು. ಇದು ಕಿಚನ್ನು. ಇಲ್ಲಿ ಹೋದರೆ ಒಂದು ಬೆಡ್ರೂಮ್ ಬರುತ್ತೆ. ಇದು ಅಟ್ಯಾಚ್ ಬಾತ್ರೂಮ್ ಇರೋಂಥ ಬೆಡ್ರೂಮು. ವುಡ್ ವರ್ಕು ಫಿಟ್ಟಿಂಗ್ಸು ಮಾತ್ರ ಬ್ಯಾಲೆನ್ಸ್ ಇರೋದು. ಹಾಗೆ ಇನ್ನೊಂದು ಬೆಡ್ರೂಮ್ ಇದು. ಫ್ರೆಂಡ್ಸ್ ಟೆರಸ್ ಮೇಲೆ ಒಂದು ಸಿಂಗಲ್ ಬೆಡ್ರೂಮ್ದು ಮನೆ ಇದೆ ನೋಡಿ. ಇದು ಟೆರಸ್ಸು. ಮೇಲ್ಗಡೆ ನಿಮಗೆ ಸಿಂಟೆಕ್ಸು, ಸೋಲಾರ್ ಹಾಕ್ಕೊಳ್ಳೋಕ್ಕೆ ಪ್ರತಿಯೊಂದು ನೋಡಿ. ಮೇಲ್ಗಡೆ ಸಿಂಟೆಕ್ಸ್ ಇದೆ ಫ್ರೆಂಡ್ಸ್. ಇವಾಗ ನಾನು ಸರೌಂಡಿಂಗ್ ನಿಮಗೆ ಏರಿಯಾ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಸ್ಟ್ಯಾಂಡರ್ಡ್ ಲೇಔಟ್ ಇದು. ಮಂಜುನಾಥ್ ನಗರ ಮೆಟ್ರೋ ಸ್ಟೇಷನಿಗೆ 900 ಮೀಟ್ರು ಕರೆಕ್ಟಾಗಿ ಡಿಸ್ಟೆನ್ಸ್ ಇರೋದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಪ್ರೈಸ್ ಬಂದುಬಿಟ್ಟು ಆಮೇಲೆ ಇದು BBMP ಕನ್ವರ್ಷನ್ ಬಿ ಖಾತಾ. ಇದು ಇವಾಗ ಈ ಖಾತಾ ರೆಡಿ ಇದೆ. ರೇಟ್ ಬಂದ್ಬಿಟ್ಟು 2,30,00,000 2,30,00,000 ಇದು ಪ್ರೈಸ್ ಹೇಳ್ತಾರೆ. ಡೈರೆಕ್ಟಾಗಿ ಕೂತ್ಕೊಂಡ್ರೆ ನೆಗೋಷಿಯಬಲ್ ಇದೆ. ಕಸ್ಟಮರು ತುಂಬ ಒಳ್ಳೆಯವರು. ಡಾಕ್ಯುಮೆಂಟ್ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾರು ಬೇಕಂದರೆ ದಯವಿಟ್ಟು ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಡೀಟೇಲ್ಸ್ನ ತಿಳ್ಕೊಬೋದು. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.
ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್.